ಪ್ರೀತಿಗೆ ನಿಜವಾಗ್ಲೂ ರಿಲಿಜಿಯನ್ ಅನ್ನೋದು ಮ್ಯಾಟ್ರ್ ಆಗತ್ತಾ ಅಂತ ಜನರಲ್ ಕ್ವಶನ್ ಇದು. ಯಾಕಂದರೆ ತುಂಬ ಜನ ಕಮೆಂಟ್ಸ್ ಹಾಕೋದು ನಾನು ನೋಡಿದೆ, ಅಂದರೆ ಬೇರೆ ಥರದ್ದೆಲ್ಲ. ಸೊ ಡು ಯು ಥಿಂಕ್ ಸೊ, ಅಂದರೆ ಪ್ರೀತಿಗೆ ಅದು ಇದಾಗತ್ತಾ, ಮ್ಯಾಟ್ರ್ ಆಗತ್ತಾ ಅಂತ ಹೇಳಿ? ಯಾಕಂದರೆ ನಿಮ್ಮಿಬ್ಬರ ಬಗ್ಗೆನೇ ಒಂದಷ್ಟು ಕಮೆಂಟ್ಗಳು ಹಾಕೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ ಮಾಡೋದಾಗಿರ್ಬೋದು. ದಟ್ ಈಸ್ ವಾಟ್ ನಾನು ಒಂದು ಹೇಳ್ಬೇಕಂದ್ರೆ ಪ್ರೀತಿಯಲ್ಲಿ ರಿಲಿಜನ್ ಆ್ಯಕ್ಚುಲಿ ಮ್ಯಾಟ್ರ್ ಆಗಲ್ಲ. ಬಿಕಾಸ್ ನಾವು ಒಂದು ಮನುಷ್ಯನ ಪ್ರೀತಿ ಮಾಡ್ತೇವೆ ಅಂದರೆ, ನಾನು ಪರ್ಸ್ನಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಯಾರಿಗಾದ್ರು ಪ್ರೀತಿ ಮಾಡ್ತೀನಿ ಅಂತಂದರೆ ಅವ್ರಿಗೋಸ್ಕರ ನಾನು ಏನು ನನ್ನ ಹತ್ರ ಅದಷ್ಟೇ ಇರೋದು ಅಂದರೂ ಕೂಡ ಅದೂ ಅಕಸ್ಮಾತ್ ಆ ಮನುಷ್ಯಂಗೆ ಬೇಕಂದ್ರೆ ನಾನು ಕೊಟ್ಬಿಡ್ತೀನಿ. ಆ ಥರ ತುಂಬ ಮದರ್ಲಿ ನಾನು ಪ್ರೀತಿಯಲ್ಲಿ. ಸೊ ಅದಕ್ಕೆ ನನ್ಗೆ ಅವನೇ ಬೇಕು ಅಂದರೆ ಹೆಂಗಾದ್ರೂ ಅವನ್ನ ಪಡ್ಕೋತೀನಿ, ಯಾರನ್ನ ಎದುರಾಕೊಂಡು ನಾನು ಪಡ್ಕೋತೀನಿ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ಇಲ್ಲ, ಯಾರಿಗೂ ಎದುರಾಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಮ್ಮ ಫ್ಯಾಮಿಲಿ ನಮ್ಮಮ್ಮ, ಬಿಕಾಸ್ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ನಾನು ಒಂದ್ಸಲ ಕಂಡಾಗ್ಬಿಟ್ಟು ಅಮ್ಮ ನೋಡಮ್ಮ ಈ ಥರ ಈ ಮನುಷ್ಯ ನನಗೆ ಬೇಕು, ಇಸ್ ಲೈಕ್ ಓಕೆ ನಿನಗೆ ಪಕ್ಕಾನಾ? ಬಿಕಾಸ್ ನಮ್ಮಂಗೆ ಗೊತ್ತು ನಾನು ತುಂಬ ಸ್ಮಾರ್ಟ್, ನಾನು ದುಡ್ಡಿನ ವಿಚಾರದಲ್ಲಿ ತುಂಬ ಸ್ಮಾರ್ಟ್ ಇದ್ದೀನಿ. ಅಂದರೆ ಎಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರೆ ನಂಗೆ ಏನು ಪ್ರಾಫಿಟ್ ಆಗುತ್ತೆ ಅಂತ. ಇನ್ನೊಂದು ವಿಚಾರ ಬಂದ್ಬಿಟ್ಟು ನಾನು ಒಂದು ಹಸ್ಬೆಂಡ್ ಅಥವಾ ನನ್ನ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋ ವಿಚಾರದಲ್ಲಿ ಹೆವಿ ಮೆಚೋರ್ಡ್ ಆಗಿದ್ದೀನಿ, ಹೆವಿ ಸ್ಮಾರ್ಟ್ ಆಗಿದ್ದೀನಿ. ಸೊ ಅದಕ್ಕೆ ನನಗೆ ಟು ಬಿ ಫ್ರ್ಯಾಂಕ್ ರಿಲಿಜಿಯನ್ ಮ್ಯಾಟ್ರ್ ಆಗಲ್ಲ ವೆನ್ ಐ ಆಮ್ ಇನ್ ಲವ್ ವಿತ್ ದಟ್ ಪರ್ಸನ್. ವೆರಿ ನೈಸ್. ನೀವೇನು ನನಗೆ ಆ ಥರ ಏನು ಮ್ಯಾಟ್ರ್ ಆಗಲ್ಲ. ಲೈಕ್ ಇವಾಗ ವಿ ಆರ್ ವೆರಿ ತುಂಬ ಮುಂದುವರೆದಿರೋ ಜನಗಳು ನಾವೆಲ್ಲ. ಇವಾಗ ನಾವು 1990s ಹೋಗ್ಬಿಟ್ಟು ನನಗೆ ಆ ಜಾತಿ ಆಗಲ್ಲ ಈ ಜಾತಿ ಆಗಲ್ಲ, ಐ ಡೋಂಟ್ ಥಿಂಕ್ ಸೊ. ನನಗೆ ಅದು ದೇವರ ನನಗೆ ಮುಂಚೆಯಿಂದ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ನನಗೆ ಇವಾಗಲೂ ಏನಂತ ಡಿಫ್ರೆನ್ಸ್ ಬರಲ್ಲ, ಮನುಷ್ಯರು. ಓಕೆ, ನೈಸ್, ವೆರಿ ನೈಸ್. ಓಕೆ, ಇನ್ನು ಲವ್ ಬ್ರೇಕಪ್ ಬಗ್ಗೆ ಹೇಳ್ತಾ ಇದ್ರಿ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ನಿಮ್ಮದು, ಸಕ್ಕದಾಗಿ ಮಾಡಿದ್ದೀರಾ ರೀ. ಲವ್ ಬ್ರೇಕಪ್ಪಿಂದ ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತೇಳಿ. ನೈಸ್, ವೆರಿ ನೈಸ್. ಹೇಳಿ ನಮಗೆ ಟಿಪ್ಸು, ಲವ್ ಬ್ರೇಕಪ್ ಆಗಿರೋರಿಗೆ. ಕಡೆಯಿಂದ ಒಂದಷ್ಟು ಟಿಪ್ಸ್, ಸಿಮ್ರಾನ್ ಕಡೆಯಿಂದ ಒಂದಷ್ಟು ಟಿಪ್ಸ್. ಸಿಮ್ರಾನ್ ಕೊಡ್ಲಿ, ಯಾಕಂದ್ರೆ ಇಬ್ರದ್ದು ಲೈಟ್ ಆಗಿ ಆಗಿದೆ, ಅದಕ್ಕೆ ಆಗ್ತಾನೆ ಇರುತ್ತೆ. ಇವ್ರದ್ದು ಕೆಡ್ದಾಗಿದೆ, ನಂದು ಆತರ ಏನ್ ಕೆಡ್ದಾಗ ನನ್ನ ಲೈಫಲ್ಲಿ ಏನ್ ಗೊತ್ತಾ, ಇವ್ರು ಬರಕ್ಕಿಂತ ಮುಂಚೆ ಬರೀ ಹಿಂಗೆ ಇದ್ದಿದ್ದು ಲೈಫ್. ಇವ್ರು ಬಂದಾದ್ಮೇಲೆ ಹಿಂಗೆ ಹಿಂಗೆ ಎಲ್ಲ ಡಿಸೈನ್ಸ್ ಆಗ್ಬಿಟ್ಟು